ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ಬ್ಲೌಸ್ಗಳು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡಿ, ಪೂರ್ಣವಾಗಿ ವಿಡಿಯೋ ನೋಡಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಹಾಗೆ ಇದು ಕಾಟನ್ ಜಂಪರಲ್ಲಿ ಈ ಥರ ನೆಟ್ ಹಾಕಿ ಬ್ಯಾಕ್ ಸೈಡ್ ಈ ರೀತಿ ಮಾಡಿದ್ದೀನಿ. ಇದು ಕಾಟನ್ ಜಂಪರ ನೋಡಿರಿ. ಹಾಗೆ ಈ ರೀತಿ ಎಲ್ಲನೂ ಬ್ಲೌಸ್ ಬೇರೆ ಬೇರೆ ಡಿಸೈನ್ ಮಾಡಿದ್ದೀನಿ. ಎಲ್ಲನೂ ಕೂಡ ಕಸ್ಟಮರು ಇವಾಗ ತುಂಬಾ ಖುಷಿ ಪಟ್ಟರು ನೋಡ್ರಿ. ಇದು ವೆಲ್ವೆಟ್ ಬಟ್ಟೆಯಲ್ಲಿ ಈ ನೆಕ್ ಮಾಡಿ ಸ್ಟಿಚ್ ಮಾಡಿರೋದು. ತುಂಬ ದಿವಸ ಆಯಿತು, ಯಾಕಂದರೆ ವಿಡಿಯೋನು ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಡಿಸೈನ್ ಆಯಿತು, ತುಂಬ ಬ್ಲೌಸ್ಗಳು ಆಯಿತು, ಎಲ್ಲ ಕಸ್ಟಮರ್ದು ಕೊಟ್ಟಿದ್ದೀನಿ ಆಲ್ರೆಡಿ. ಯಾಕಂದ್ರೆ ಒಮ್ಮೆ ವಿಡಿಯೋ ಆಗೋದೇ ಇಲ್ಲ. ಯಾರೊಬ್ರು ಹೆಲ್ಪ್ ಇದ್ರೆ ನಡೀತೈತಿ, ಟೈಮ್ ಸ್ವಲ್ಪ ಸಿಗ್ಬೋದು. ಹಾಗೆ ಇವಾಗ ಎಲ್ಲ ಒಬ್ಬಳೇ ಮಾಡೋದ್ರಿಂದ ಇದು ಬ್ಯಾಕ್ ಕ್ಲೋಸ್ ನೆಕ್, ಫ್ರಂಟ್ ಪಂಚ್ ನೆಕ್ ಇಟ್ಟು ಪ್ರಿನ್ಸ್ ಕಟ್ ಇಟ್ಟಿದ್ದೀನಿ ನೋಡಿರಿ. ಇದು ತುಂಬಾ ಹಿಂದ್ಗಡೆ ರೌಂಡ್ ನೆಕ್ ಇಟ್ಟಿದ್ದೀನಿ. ಫುಲ್ ರೌಂಡ್ ಅಂದರೆ ರೌಂಡ್ ಅಲ್ಲ, ಆ ಥರ ಸ್ಕ್ವೇರ್ ಒಳಗೆ ರೌಂಡ್ ಮಾಡಿದ್ದೀನಿ ಇದನ್ನು. ಇದು ತುಂಬಾ ಚೆನ್ನಾಗಿ, ಅಂದರೆ ಇವರು ಫಸ್ಟ್ ಒಮ್ಮೆ ಕೊಟ್ಟಿದ್ದರು, ಅವರು ಚೆನ್ನಾಗಿ ಆಗಿದ್ದು ಅಂತೇಳಿ ಮತ್ತೆ ಕೊಟ್ಟಿದ್ದಾರೆ ನೋಡಿ. ಮುಂದೆ ಬೋಟ್ ನೆಕ್, ಹಿಂದೆ ನಾರ್ಮಲ್ ನೆಕ್ ಈ ರೀತಿ ಇಟ್ಟಿದ್ದೀನಿ. ಪ್ರಿನ್ಸ್ ಕಟ್ ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಇದು ಕೂಡ ಬ್ಲೌಸ್ ಕೂಡ ತುಂಬಾ ಇಷ್ಟಪಟ್ಟರು, ಖುಷಿಪಟ್ಟರು ಕಸ್ಟಮರು. ಹಾಗೆ ಇದು ಒಂದು ಹಿಂದೆ ಇದು ಮುಂದೆ ಉದ್ದ ಹೆಂಗಂತಂದ್ರೆ ಹಿಂದೆ ಹುಕ್ ಮಾಡಿದ್ರು ಅವರು. ಹಿಂದೆ ಹುಕ್ಸ್ ಮಾಡಿ ಇದೊಂದು ವರ್ಕ್ ಹಾಕಿ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಇದು ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ಬ್ಲೌಸ್ ಅರಿವಿ ಅಷ್ಟೊಂದು ಸರಿ ಇರಲಿಲ್ಲ. ಸಾರಿ ತುಂಬಾ ಚೆನ್ನಾಗೈತಿ. ಸಾರಿ ತೋರಿಸ್ತೀನಿ ನೋಡಿ. ಬ್ಲೌಸ್ ಅರಿವಿ ಅಂದರೆ 2 ಬ್ಲೌಸ್ ನಾನು ಡಿಸೈನ್ ಮಾಡಿದ್ದೀನಿ. 2 ಬ್ಲೌಸ್ ಇವು ಅರ್ಜೆಂಟ್ ಕೊಡುವಿದ್ದು, ಬೆಳಗ್ಗೆ ಬೇಗನೆ ಕೊಡುವಿದ್ದು. ಮದುವೆ ನಾಳೆ ಇದೆ ಅಂದರೆ ಇವತ್ತಿನಂತೆ ಕೊಟ್ಟಿದ್ದು. ಅದಕ್ಕೆ ಅರ್ಜೆಂಟಾಗಿ ವರ್ಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಐರನ್ ಮಾಡಿದ್ರು ಕೂಡ ಬಟ್ಟೆ ತುಂಬಾ ಸಾಡಿ ಚೆನ್ನಾಗಿದೆ. ಬ್ಲೌಸ್ ಕೂಡ ಬಟ್ಟೆ ಹಾಕಿದ್ರೆ ತುಂಬಾ ಅದು ಕಟ್ಟಾಗಿ ಆಗ್ತಾಯಿತ್ತು. ಎಷ್ಟು ಕ್ಯಾನ್ವಾಸ್ ಹಾಕಿದರೂ ಕೂಡ ನಾವು ವರ್ಕ್ ಹಾಕುವಾಗ ಎಷ್ಟೋ ಕ್ಯಾನ್ವಾಸ್ ಹಾಕಿದರೂ ಕೂಡ ಅದು ತುಂಬಾ ಇದಾಗ್ತಾಯಿತ್ತು, ಕಾಡ್ತಾಯಿತ್ತು. ಸಾರಿ ತುಂಬಾ ಅದಾವ, ಬ್ಲೌಸ್ ಅರಿವಿ ತುಂಬಾ ಚೆನ್ನಾಗಿಲ್ಲ ಅಂತ ತುಂಬಾ ಬೇಜಾರಾಯಿತು. ಇದು ಒಂದು ವರ್ಕ್ ನೋಡಿ. ಇದು ಕಸ್ಟಮರ್ದು ಈ ಥರ ಬೀಡ್ಸ್ ಹಾಕಿ ಇದು ಮಾಡಂತಂದಿದ್ರು. ಇದು ಒಂದು ವರ್ಕ್. ತುಂಬಾ ಒಂದಷ್ಟು ವಿಡಿಯೋಗಳು ಹೊಸ ಡಿಸೈನ್ಗಳು ಮಾಡಿದ್ದೀನಿ. ಹಾಕೋಕ್ಕಾಗ್ತಾ ಇಲ್ಲ ಆಲ್ಮೋಸ್ಟ್, ಯಾಕಂದ್ರೆ ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ ಅನ್ನೋ ಸಲುವಾಗಿ ನಾನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಬ್ಲೌಸ್. ಹಾಗೆ ಇದು ಒಂದು ನೋಡಿರಿ. ಇವೆಲ್ಲ ಏನು ತೋರಿಸ್ತಾ ಇದ್ದೀನಲ್ಲ ಹಸಿರು ವರ್ಕ, ಅದರಿಂದ ಇವೆಲ್ಲ ಒಬ್ಬರು ಕಸ್ಟಮರು. ಇವು ತುಂಬಾ ಚೆನ್ನಾಗಿ ಕುಂತಿದ್ದು ನೋಡಿರಿ. ಅವರು ಬಂದು ಹೋದ್ರು. ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ ನಾನು. ಏನೂ ಮಾಡೋಕ್ಕಾಗಲ್ಲ, ಯಾಕಂತಂದ್ರೆ ಅವತ್ತು ನನಗೆ ಆಗಕ್ಕಾಗ್ತಾ ಇಲ್ಲ. ಇದು ವೇರ್ ಮಾಡಿದರೂ ಕೂಡ ತುಂಬಾ ಸಖತ್ತಾಗಿ ಬಂದಿತ್ತು. ಹಿಂದೆ ಬ್ಯಾಕ್ ಅದ ಅಂದೆ ನಾನು ಇವರಿಗೆ. ನಂದು ಇದೇ ಥರ ಇದೆ, ನಾನು ಇದೇ ಥರ ಹೊಲ್ಕೊಳ್ತೀನಿ ಅಂತ ಕೂಡ ಹೇಳಿದ್ದೀನಿ ಅವ್ರಿಗೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು ನೋಡಿರಿ ಅವ್ರಿಗೆ ಡಿಸೈನ. ಹಾಗೆ ಇದು ನಾನು ಅಂದೆ ಅವ್ರಿಗೆ, ಯಾಕೋದು ದಡಿ ಸರಿ ಇಲ್ಲ ನೋಡಿರಿ, ಎಳೆ ಉಸ್ತಾ ಇದೆ ಅಂಥೇಳಿ. ಅವರು ಅದೇ ಬೇಜಾರು ಮಾಡಿಕೊಂಡ್ರು. ದುಡ್ಡಾರ ಕೊಟ್ಟಿದ್ದೀವಿ, ಈ ಥರ ಎಳೆ ಉಸ್ತಾ ಇದೆ ಅಂಥೇಳಿ. ಬ್ಲೌಸ್ ಕೂಡ ತುಂಬಾ ಸಖತ್ತಾಗಿ ಕುಂತಿತ್ತು. ಇದು ಮುಂದ್ಗಡೆ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಬ್ಲೌಸ್ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅದೊಂದು ತುಂಬಾ ಖುಷಿ ಆಗುತ್ತೆ ನೋಡಿರಿ. ಇವಾಗ ನೋಡಿ, ಇದು ಒಂದು ವರ್ಕ್ ಅವ್ರದ್ದೇ. ಇದು ಮೈಸೂರು ಸಿಲ್ಕ್ ಸಾರಿನ ಸಿಲ್ಕ್ ಒಳಗನ ಅವರೊಂದು 4 ಸಾರಿ ತೊಗೊಂಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಆದರೆ ವರ್ಕ್ ಇದ್ರ ಮೇಲೆ ಹಾಕೋಕ್ಕತ್ರದು ಸ್ವಲ್ಪ ಸೆಮಿ ಸಿಲ್ಕ್ ಇದೆ ಇದು. ಹಾಗಾಗಿ ತುಂಬಾ ಬಟ್ಟೆ ಜಗತ್ತಾಯಿತ್ತು, ತುಂಬಾ ಕಿರಿಕಿರಿ ಮಾಡ್ತಾಯಿತ್ತು. ಒಮ್ಮೊಮ್ಮೆ ಯಾಕಾರ ಮಿಷನ್ ತೊಗೊಂಡು ಬಾ ಅಂತ ಈ ರೀತಿ ಅನ್ನಿಸ್ತಾ ಇರ್ತೈತಿ. ಯಾಕಂತಂದ್ರೆ ಬಟ್ಟೆ ಅಂದರೆ ಇವಾಗ ಒಮ್ಮೊಮ್ಮೆ ಜರಿ ಕಟ್ಟಾಗತ್ತೆ, ಒಮ್ಮೊಮ್ಮೆ ಅರಿವಿ ಸರಿ ಇರಲಿಲ್ಲ ಅಂದರೆ ಎಷ್ಟೋ ಕ್ಯಾನ್ವಾಸ್ ಹಾಕಿದರೂ ಕೂಡ ಒಮ್ಮೊಮ್ಮೆ ಬಟ್ಟೆ ತೂತು ಬೀಳ್ತೈತಿ. ಈ ರೀತಿ ಇರ್ತೈತಿ. ಬಟ್ಟೆ ತುಂಬಾ ಒಮ್ಮೊಮ್ಮೆ ಕಾಡಿಸ್ತಾ ಇರ್ತೈತಿ. ಒಮ್ಮೊಮ್ಮೆ ಬೇಡಪ್ಪ ಮಿಷನ್ ಬೇಡ ಯಾಕೆ ತೊಗೊಂಡಂತ ಈ ರೀತಿ ಅನ್ನಿಸ್ತಾ ಇರ್ತೈತಿ. ಎಲ್ಲ ಕೂಡ ನಾವು ಮಾಡಲೇಬೇಕು, ಯಾಕೆ ಮಾಡ್ತಿದ್ದೀವಿ ಅಂತಂದ್ರೆ ಮಾಡಲೇಬೇಕಾಗತ್ತೆ. ಅದಕ್ಕೆ ಹೇಳೋದು ನಾವು ಎಲ್ಲನೂ ನೋಡಿಬಿಟ್ಟು ಮಾಡಬೇಕಾಗತ್ತೆ ಅಂಥೇಳಿ. ಹಾಗೆ ಇದು ಸಾರಿ ಉಟ್ಟಿದ್ದಲ್ಲ ಶಿವರಾತ್ರಿ ದಿವಸ, ಅದಕ್ಕೆ ಸ್ವಲ್ಪ ನೋಡ್ತಾ ಇದ್ದೀನಿ ಎಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಇನ್ನೂ ಭಾಳಷ್ಟು ನಾನು ನಿಮಗೆ
ತೋರಿಸ್ಬೇಕು. ಲೆಹಂಗಾ ನೋಡಿರಿ ತುಂಬಾ ಸಖತ್ತಾಗಿ ಬಂದಿದೆ ಕೆಳಗಿನ ಲೆಹಂಗಾ. ಅದ್ರ ಮೇಲ್ಗಡೆ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಲೆಹಂಗಾ ಮತ್ತು ದುಪ್ಪಟ್ಟ ರೆಡಿ ಆದ ನಂತರ ಅದು ಯಾವ ರೀತಿ ಬಂದಿದೆ. ಪ್ಲೇಟ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಕೂಡ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿರಿ ತುಂಬಾ ವರ್ಕ್ ಮಾಡಿಸ್ತಾ ಇದ್ದಾರೆ ಇದನ್ನು. ಇವಾಗ ಕೂಡ ನಡೀತಾ ಇದೆ ಇದು ವರ್ಕ್ ಬೇರೆದವ್ರದ್ದು. ಕಸ್ಟಮರ್ ಇದು ನೋಡಿಬಿಟ್ಟು ತುಂಬಾ ಖುಷಿಯಾಗಿ ಇದನ್ನು ಮಾಡಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೇನಾದ್ರು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಇವಾಗ ಒಂದೊಂದು ನಾನು ತೋರಿಸ್ತಾ ಹೋಗ್ತೀನಿ ನೋಡಿರಿ ಯಾವ ರೀತಿ ಅಂಥೇಳಿ. ಇದು ಬೇಬಿ ಶವರ್ ಇದು ಮಾಡಲಿಕ್ಕೆ ಇದು ನಾನು ವರ್ಕ್ ಹಾಕಿದ್ದೀನಿ ನೋಡಿರಿ. ತುಂಬಾ ಸಖತ್ತಾಗಿ ಬಂದಿದೆ. ಹಿಂದ್ಗಡೆ ರಾಧಾಕೃಷ್ಣ ಈ ಥರ ಇದು ಮಾಡಿಕೊಂಡು ಹಾಕಿದ್ದೀನಿ ಬ್ಯಾಕ್. ಮತ್ತು ಸ್ಲೀವ್ ಕೂಡ ತುಂಬಾ ಸಖತ್ತಾಗಿ ಬಂದಿದೆ. ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಸಖತ್ತಾಗಿ ಬಂದಿದೆ ನೋಡಿ ಅಂಥೇಳಿ. ಇವಾಗ ಇದನ್ನು ಈ ರೀತಿ ಬಂದಿದೆ. ಪೂರ್ಣ ರೆಡಿ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಕಾಣುತ್ತಾ ಅಂಥೇಳಿ. ಹಾಗೆ ಇದು ಸ್ಲೀವ್ ನೋಡಿರಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಕಾಣ್ತಾ ಇದೆ ನೋಡಿರಿ. ಸ್ಲೀವ್ ಕೂಡ ತುಂಬಾ ಸಖತ್ತಾಗಿ ಕಾಣ್ತಾ ಇದೆ ನೋಡಿರಿ. ಇದು ತುಂಬಾ ಖುಷಿ ಆಗುತ್ತೆ ನೋಡಿರಿ ವರ್ಕ್ ನೀಟ್ ಬಂದಾಗ. ಹಾಗೆ ತುಂಬಾ ಕಾಡ್ತಾ ಇರ್ತೈತಿ ಒಮ್ಮೊಮ್ಮೆ ಜರಿ ಆಯಿತು ಕಟ್ ಆಗ್ತಾ ಇರ್ತೈತಿ. ಯಾಕಾದ್ರೆ ತೊಗೊಂಡ್ಪ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ. ಜರಿನೂ ಕಟ್ ಇತ್ತೀಚೆಗೆ ಭಾಳ ಜರಿ ಕಟ್ ಆಗ್ತಾ ಇದೆ. ಮೊದಲಿಗೆ ಅಷ್ಟೊಂದು ಏನು ಪ್ರಾಬ್ಲಮ್ ಬರಲೇ ಇಲ್ಲ. ಇವಾಗ ತುಂಬಾ ಜರಿ ಕಟ್ ಆಗೋದು, ದಾರ ಕಟ್ ಆಗೋದು ಈ ರೀತಿಯ. ಮತ್ತು ದಾರ ಎಷ್ಟೋ ಕ್ವಾಲಿಟಿ ಹಾಕಿದರೂ ಕೂಡ ಯಾಕೋ ಹಿಡ್ದು ಯಾವುದು ಅಷ್ಟೊಂದು ಪ್ರಾಬ್ಲಮ್ ಬರಲೇ ಇಲ್ಲ. ಇವಾಗ ಯಾಕೋ ಪ್ರಾಬ್ಲಮ್ ಭಾಳ ಬರ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ. ಅದಕ್ಕೆ ಒಮ್ಮೊಮ್ಮೆ ಕೇಳಿಬಿಟ್ಟು ಇದು ಮಾಡಿಸಿರ್ತೀವಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಒಮ್ಮೊಮ್ಮೆ ತುಂಬಾ ಕಾಡ್ತಾ ಇರ್ತೈತಿ ಜರಿ ಹಾಕಿದಾಗ. ಎಷ್ಟೋ ನಾವು ಕ್ವಾಲಿಟಿದ ಜರಿ ಹಾಕಿದರೂ ಕೂಡ ಈ ಥರ ಡಿಸೈನ ತುಂಬ ಜನಕ್ಕೆ ಮಾಡಿಕೊಟ್ಟೆ ನಾನು. ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನನಗೆ. ಒಂದು 7-8 ಜನಕ್ಕರ ನಾವು ಇದನ್ನು ಸಖತ್ತಾಗಿ ಬಂದಿದೆ ಡಿಸೈನ್ ಅಂಥೇಳಿ ಮಾಡಿಸ್ಕೊಂಡಿದ್ದಾರೆ ನೋಡಿ. ಇವಾಗ ಈ ಥರ ಮತ್ತಿನ್ನು ಹೊಸ ಥರ ಭಾಳ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಯಾವುದು ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗೇ ಇಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕ್ರಿ ಯೂಟ್ಯೂಬ ಬಿಟ್ಟು ಏನೋ ಮಾಡೋಕೆ ನಿಮಗೆ ಮೊದಲಿನಂಗೆ ಮಾಡ್ತಾ ಇಲ್ಲ ಅಂಥೇಳಿ. ನಂದು ಹೆಂಗೆ ಬಂದಿದೆಯಲ್ಲ ಅದೇ ಥರ ಇದು ನೋಡಿರಿ. ಇದು ಕೂಡ ಈ ರೀತಿ ಇದೆ. ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಕೂಡ ಹೋಗಿರಲಿಲ್ಲ ನಾನು. ಇವತ್ತೆಲ್ಲ ಕಡೆ ಸ್ವಲ್ಪ ಹೋಗಿಬಿಟ್ಟು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಯಾಕಂತಂದ್ರೆ ಒಮ್ಮೊಮ್ಮೆ ಹಾಗೆ ಇರುತ್ತೆ. ಇದು 1ನೇ ತಾರೀಕು 2ನೇ ತಾರೀಕು ಮದುವೆ ಇದೆ ಅಂತಂದೆಲ್ಲ ಅವ್ರದ್ದು ಅವರು ಅದನ್ನೇ ಬಂದಿದ್ರು. ಇವಾಗ ಹಾಕ್ಕೊಂಡು ನೋಡಿ ಅದೇ ಅಂತಂದ್ರು ಅವರು. ಅವ್ರ ತಂಗಿ ಅಂದರೆ ಮೊದಲಿಗೆ ಗೊತ್ತಿರಲಿಲ್ಲ ಅಂತ. ನಂದು ಅದಕ್ಕೆ ಬೇರೆ ಕಡೆ ಹೊಲಿಸಿದಾರ, ಯಾವುದು ಅಷ್ಟೊಂದು ನೀಟ್ ಆಗಿಲ್ಲ. ನಿಮ್ಮದು ಮೊದಲಾಗ ಗೊತ್ತಿದ್ರೆ ನಾವು ನಿಮ್ಮ ಕಡೆನೇ ಕೊಡ್ತಿದ್ವಿ ಅಂಥೇಳಿ ಈ ಥರ ಎಲ್ಲನೂ ಅಂತಾಯಿದ್ರು. ಅವ್ರದ್ದು ಕೂಡ ಸಖತ್ತಾಗಿ ಕಾಣ್ತಾ ಇತ್ತು ಅವ್ರ ಬ್ಲೌಸು. 3 ಬ್ಲೌಸ್ ಕೊಟ್ಟಿದ್ದರು. ಆದರೆ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಇನ್ನೊಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಅಂದೆ ಅವೆರಡು ಇರಲಿ, ಆಮೇಲೆ ಬೇಕಾದ್ರೆ ಸ್ಟಿಚ್ ಮಾಡಿಕೊಡಿ ಇನ್ನೂ ನೀವು ಬ್ಯುಸಿ ಇದ್ರೆ ನಡೀತೈತಿ. ಇವೆರಡೇ ನಾನು ವೇರ್ ಮಾಡೋಕ್ಕಿದ್ದೇನೆ ಅಂಥೇಳಿ ಅವೆರಡೇ ಅವ್ರು ಇದು ಮಾಡ್ಸ್ಯಾರ. ಇನ್ನೊಂದನ್ನು ತೋರಿಸ್ತೀನಿ ಅಂದರೆ ಯಾವ ಥರ ಬ್ಲೌಸ್ ಇದೆ ಅದು ವರ್ಕ್ ಮಾಡಿದ್ದೀನಿ ಅಂಥೇಳಿ. ಇದು 3D ವರ್ಕ್. ಇದು ತುಂಬ ಜನ ಮಾಡಿಸಿದ್ರು ನೋಡಿರಿ 3D ವರ್ಕ್. ಭಾಳ ಜನ ಮಾಡಿಸಿದ್ರು. ತುಂಬಾ ಚೆನ್ನಾಗಿಯೂ ಕೂಡ ಕಾಣ್ತೈತಿದೆ. ವೇರ್ ಮಾಡಿನೂ ತೋರಿಸ್ತೀನಿ ನಾನು ನಿಮಗೊಮ್ಮೆ. ಚೆನ್ನಾಗಿ ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು.